ಮಂಗಳದಾಯಕವಾದ ವರಾಹ ಅವತಾರ ಮಾಡಿ ಹಿರಣ್ಯಾಕ್ಷರನ್ನು ನಿಗ್ರಹ ಮಾಡಿ ಭೂಮಿಯನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಸ್ವಾಮಿ. ಪ್ರಕೃತ ಮಹಾನುಭಾವರಾದ ಸ್ವಯಂಭೂಮನಗಳು ತಮ್ಮ ಮಗಳಾಗಿರತಕ್ಕ ದೇವಹೂತಿ ದೇವಿಯರನ್ನ ಕರ್ದಮರಿಗೆ ಕೊಟ್ಟು ಲಗ್ನವನ್ನು ಮಾಡಿದ ಮೇಲೆ ಅಲ್ಲಿ ಅವತಾರ ಮಾಡಿದ ಭಗವೇ ದ್ವಿಜ ದೇವಹೂತ್ಯಾಂ ಸ್ತ್ರೀಭಿಸ್ತಮಂ ನವಭಿರಾತ್ಮಗತಿಂ ಸ್ವಮಾತ್ರೇ ಊಚೇಯ ಆತ್ಮಶಮಲಂ ಗುಣಸಂಗಪಂಕಂ ಅಸ್ಮಿನ್ ವಿಧೂಯ ಕಪಿಲಃ ಸ್ವಗತಿಂ ಪ್ರಪೇದೆ. ಕಪಿಲ ಅಂತ ದೇವರಿಗೆ ನಾಮ. ಕಂ ಬ್ರಹ್ಮಾಣಂ ಪಿಂಪಿನಾಕಿನಂ ಲಾತೀತಿ ಕಪಿಲಃ. ಬ್ರಹ್ಮದೇವರನ್ನ ಮಹದೇವರನ್ನ ಪುತ್ರತ್ವೇನ ಪೌತ್ರತ್ವೇನ ಸ್ವೀಕಾರ ಮಾಡೋಣದರಿಂದ ಪರಮಾತ್ಮನಿಗೆ ಕಪಿಲ ಅಂತ ನಾಮ. ಇಂತಹ ಕಪಿಲನಾಮಕ ಪರಮಾತ್ಮನನ್ನ ತಾಯಿಯಾಗಿರತಕ್ಕ ದೇವಹೂತಿ ದೇವಿಯರು ಕೇಳುತ್ತಾರೆ. ಅಮ್ಮ ಅಂದ ಸ್ವಾಮಿ. ಕೃಷ್ಣ ಕಪಿಲ ಅಂದಳು ತಾಯಿ. ಏನಮ್ಮ? ನಿರ್ವಿಣ್ಣಾನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮಃ ಪ್ರಭೋ. ವೈರಾಗ್ಯ ಅನ್ನೋದು ಈಗ ಉಂಟಾಗಿದೆ ಪ್ರಭೋ. ದಿವ್ಯವಾದ ಜ್ಞಾನವನ್ನು ನೀನು ಉಪದೇಶ ಮಾಡಬೇಕು ಶ್ರೀ ಕಪಿಲ ಅಂದರು. ಸ್ವಾಮಿ ಅಂದ, ಅಮ್ಮ ನನ್ನದೊಂದು ನಿಯಮವಿದೆ. ಉಪಸನ್ನಾಯ ಶಿಷ್ಯಾಯ ವಕ್ತವ್ಯಂ ಬ್ರಹ್ಮಶಾಶ್ವತಂ. ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದವರಿಗೆ ಉಪದೇಶ ಮಾಡಬೇಕು. ಇದು ನನ್ನ ನಿಯಮ. ನೀನು ತಾಯಿಯಾದ ಪ್ರಯುಕ್ತವಾಗಿ ನಮಸ್ಕಾರ ಮಾಡೋ ಹಾಗಿಲ್ಲ, ಮಾಡಿಸಿಕೊಳ್ಳತಕ್ಕವಳು ನೀನು. ಮಗ ಸನ್ಯಾಸಿಯಾದರೂ ಕೂಡ ತಂದೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳತಕ್ಕ ಮಗನೂ ಕೂಡ ತಾಯಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಅಂದ ಮೇಲೆ ತಾಯಿಯ ಭಾಗ್ಯ ಎಂಥ ಭಾಗ್ಯ. ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ನಿಗ್ರಹ ಮಾಡಿದ ಮೇಲೆ ದೇವಕಿ ವಸುದೇವರು ಪರಮಾತ್ಮನನ್ನ ಪರಬ್ರಹ್ಮ ಅಂತ ತಿಳಿದುಬಿಟ್ಟು ಮುಟ್ಟದೇ ಇರೋ ಕಾಲದಲ್ಲಿ ಆಗ ನಮ್ಮ ಸ್ವಾಮಿ ಬಂದು ಪಾದವನ್ನು ಹಿಡಿದು ತಾಯಿಗೆ, ಅಮ್ಮ ಸರ್ವಾರ್ಥ ಸಂಭವೋ ದೇಹ ಜನಿತಃ ಪೋಷಿತಃ ಪುನಃ ನತಯೋರ್ಯಾತಿ ನಿರ್ವೇಶಂ ಜನ್ಮ ಕೋಟಿ ಶತೈರಪಿ. ನಾನು ನಂದಗೋಕುಲದಲ್ಲಿ ತೋರಿಸಿದ ವೈಭವಗಳೆಲ್ಲ ನಿಮ್ಮ ಅನುಗ್ರಹದಿಂದ. ವಿಷಜಲಾಶಯಾತ್ ವ್ಯಾಳರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮುಹು. ಈ ಲೀಲೆಗಳಿಗೆಲ್ಲ ಕಾರಣ ಏನು? ನೀವು ದೇಹ ಕೊಟ್ಟಿದ್ದಲ್ವೇನಮ್ಮ ಅಂದಾಗ ನನ್ನಪ್ಪ ಬಾರೋ ಕೃಷ್ಣ ಅಂತ ಮುದ್ದಾಡು ಬಿಟ್ಲು ದೇವಕಿ ದೇವಿ. ಪ್ರಕೃತ ಶ್ರೀ ಕಪಿಲನಾಮಕ ಪರಮಾತ್ಮ ಹೇಳುತ್ತಾನೆ, ಅಮ್ಮ ತಾಯಿಯಾದ್ದರಿಂದ ನೀನು ನಮಸ್ಕಾರ ಮಾಡೋ ಹಾಗಿಲ್ಲ. ನಮಸ್ಕಾರ ಮಾಡದೇ ಇದ್ದವರಿಗೆ ನಾನು ಉಪದೇಶ ಮಾಡೋ ಹಾಗಿಲ್ಲ. ಏನು ಮಾಡಲಿ ಎಂದ. ಆಗ ಅವಳಂತಾಳೆ, ನಿನ್ನನ್ನ ಮಗ ಅಂತ ತಿಳಿದರೆ ನಮಸ್ಕಾರ ಮಾಡಬಾರದು, ಪರಮಾತ್ಮ ಅಂತ ತಿಳಿದು ನಮಸ್ಕಾರ ಮಾಡ್ತೀನಿ ಎಂದ್ಲು. ಹಾಗಾದರೆ ಸ್ವಾಮಿ ಅಂದ, ನೀನು ನಮಸ್ಕಾರ ಮಾಡೋ ಉದ್ದೇಶ ಏನು? ಜ್ಞಾನಕ್ಕಾಗಿ. ನಾನು ಪರಮಾತ್ಮ ಅನ್ನೋ ಜ್ಞಾನ ಬಂದುಬಿಟ್ಟ ಮೇಲೆ ಉಪದೇಶ ತಗೊಂಡೇನು ಮಾಡ್ತಿ? ಬೇಡ, ವಿಶೇಷ ಜ್ಞಾನಕ್ಕೋಸ್ಕರ ಸ್ವಾಮಿ ಅಂತ. ತಂತ್ವಾಗತಾಹಂ ಶರಣಂ ಶರಣ್ಯಂ. ದೇವಹೂತಿ ದೇವಿ ಎಂಥ ಶ್ಲೋಕದಿಂದ ಪ್ರಾರ್ಥನೆ ಮಾಡುತ್ತಾಳೆ ನೋಡ್ರಿ. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋಃ ಕುಠಾರಂ ಜಿಜ್ಞಾಸಯ ಪ್ರಕೃತೇಃ ಪುರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ಅನುಗ್ರಹ ಮಾಡು ಶ್ರೀಕೃಷ್ಣ. ಕಪಿಲ ಏನು ಬೇಕಮ್ಮ? ಜ್ಞಾನೋಪದೇಶ ಮಾಡೋ. ಜ್ಞಾನೋಪದೇಶಕ್ಕೆ ಮೊದಲು ಸಜ್ಜನರ ಸಹವಾಸ ಅವಶ್ಯಕ. ಸಜ್ಜನರು ಯಾರು, ಯಾವ ರೀತಿ ಇರುತ್ತಾರೆ ಗೊತ್ತೇನಮ್ಮ? ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ
ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತಸ್ವಜನ ಬಾಂಧವಾಃ. ಇದು ಜ್ಞಾನಿಗಳ ಲಕ್ಷಣ. ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಕ್ಲೇಶ ಆನಂದ ಇವೆಲ್ಲವೂ ಈಶಾಧೀನ. ಪರಮ ಕರುಣಾಳುಗಳಾಗಿರುತ್ತಾರೆ. ತಾಯಿ ಯಾವ ರೀತಿಯಾಗಿ ಮಕ್ಕಳನ್ನು ರಕ್ಷಣೆ ಮಾಡುತ್ತಾರೋ ಹಾಗೆ ಜ್ಞಾನಿಗಳು ಜ್ಞಾನವನ್ನು ಉಪದೇಶ ಮಾಡಿ ಉದ್ಧಾರ ಮಾಡುತ್ತಾರೆ. ಸುಹೃದಃ ಸರ್ವದೇಹಿನಾಂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ವರ್ಗಗಳನ್ನು ಗೆದ್ದಿರುತ್ತಾರಮ್ಮ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಇನ್ನೂ ಅವರಿಗೆ ಲಕ್ಷಣ ಏನು ಗೊತ್ತೇನು? ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ದೇವರಿಗೋಸ್ಕರ ಎಲ್ಲವನ್ನ ಬಿಡುತ್ತಾರೆ. ಪತಿಸುತನ್ಮಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಹಿ ಅಚ್ಯುತಾಗತಃ. ಮದರ್ಥೇ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ನಿತ್ಯದಲ್ಲಿ ದೇವರ ಕಥೆಯನ್ನು ಹೇಳ್ತಾ ಇರ್ತಾರೆ. ಶ್ರವಣ ಮನಕಾನಂದವೇವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು ಭುವನ ಪಾವನವನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಕೊಟ್ಟು ಆಲಿಪುದು ಭೂಸುರರು ದಿನ ದಿನದೀ. ಇದು ಜ್ಞಾನಿಗಳ ಲಕ್ಷಣ. ಸಂಗಸ್ತೇಷ್ವತತೆ ಪ್ರಾರ್ಥ್ಯ ಸಂಗದೋಷಹರಾಹಿತೇ. ತೃತೀಯ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಶ್ರೀ ಕಪಿಲನಾಮಕ ಪರಮಾತ್ಮ ತಾಯಿಗೆ ಹೀಗೆ ಉಪದೇಶ ಮಾಡ್ತಾ ಇದ್ದಾರೆ. ಸಜ್ಜನರ ಜೊತೆ ಒಳಗಿದ್ದರೆ ಒಳ್ಳೆ ನದಿ ಸ್ನಾನ ಆಗುತ್ತಮ್ಮ. ಆ ನದಿ ಯಾವುದು? ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣರಸಾಯನಃ ಕಥಾಃ ತಜ್ಜೋಷಣಾತ್ ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ದೇವರಲ್ಲಿ ಒಳ್ಳೆ ಭಕ್ತಿ ಉಂಟಾಗುತ್ತದೆ. ಭಕ್ತಿ ಎಂದರೆ ನಿರವಧಿಕಾನಂತಾರವದ್ಯ ಕಲ್ಯಾಣ ಗುಣತ್ವಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕಃ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ರೂಪವಾದ ತೈಲಧಾರೆಯಂತೆ ಅವಿಚ್ಛಿನ್ನವಾದ ಪರಮಾತ್ಮನ ಪಾದಾರವಿಂದದಲ್ಲಿ ದೃಢವಾದ ಭಕ್ತಿಯನ್ನ ಹೊಂದುತ್ತಾರೆ ಅವರು. ಅಂಥ ಭಕ್ತಿಯಿಂದ ನೀನು ಪರಮಾತ್ಮನ ಸೇವೆಯನ್ನು ಮಾಡು ತಾಯಿ. ಯೋಗದ ಪ್ರಭಾವವನ್ನು ನಿನಗೆ ಹೇಳುತ್ತೀನಿ ಎಂಬುದಾಗಿ ಶ್ರೀ ಭಗವಾನುವಾಚ. ಯೋಗಸ್ಯ ಲಕ್ಷಣಂ ವಕ್ಷ್ಯೇ ಸಬೀಜಸ್ಯ ದೃಪಾತ್ಮಜೇ ಮನೋ ಯೇನೈವ ವಿಧಿನಾ ಪ್ರಪನ್ನಂ ಯಾತಿ ಸತ್ಪಥಂ. ಸಬೀಜ ಯೋಗ ನಿರ್ಬೀಜ ಯೋಗ ಅಂತ ಎರಡು. ಧ್ಯಾನ ಸಹಿತವಾದದ್ದೊಂದು, ಧ್ಯಾನರಹಿತವಾದದ್ದೊಂದು. ಪರಮಾತ್ಮ ಧ್ಯಾನ ಯೋಗವನ್ನು ಹೇಳ್ತಾ ಇದ್ದಾರೆ. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ. ಬ್ರಹ್ಮಜ್ಞಾನಿಗಳ ಪಾದವನ್ನು ಪೂಜಾ ಮಾಡಬೇಕು. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಎರಗಲಿಲ್ಲ ಅನ್ನದಂತೆ ದೊಡ್ಡವರ ಪಾದಸೇವಾವನ್ನು ಮಾಡಬೇಕು. ಶ್ರೀ ವಿಜಯರಾಯರು ಆಶೀರ್ವಾದ ಮಾಡುತ್ತಾರೆ ಮೋಹನದಾಸರಿಗೆ. ಚಿರಂಜೀವಿಯಾಗಿರುವ ಚಿನ್ನ ನೀನು ಪರಮಭಾಗವತರ ಪದಧೂಳಿ ಧರಿಸುತ್ತಾ. ನಮ್ಮ ಮಾತಾಪಿತೃಗಳು ನಮಗೆ ಇದೇ ಉಪದೇಶ ಮಾಡಿರೋದು. ಸಾಲ ಮಾಡಲಿ ಬೇಡ, ಸಾಲದು ಎಂದು ಎನಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ, ಕೂಳ ಜನರೊಡಗೂಡಿ ಮಾತನಾಡಲಿ ಬೇಡ, ಬಾಳುವರ ಸಂಘದಲ್ಲಿ ಬಾಳೆಲೋ ಬಾಲ, ಚಿರಂಜೀವಿಯಾಗಿರೋ ಚಿನ್ನ ನೀನು. ಉದ್ಧವರು ನಂದಗೋಕುಲಕ್ಕೆ ದಯಮಾಡಿಸಿದಾಗ, ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನ ಭಕ್ತಿಯನ್ನು ತೋರಿಸಿದಾಗ ದೇವರನ್ನ ವರ ಕೇಳಿದ್ದಾರೆ ಉದ್ಧವರು. ಏನು ವರ? ಇನ್ನೊಬ್ಬರಾಗಿದ್ದರೆ ಐಶ್ವರ್ಯ ಕೊಡು ಅಂತ ಕೇಳ್ತಾ ಇದ್ದರು. ಆಸಾಮಹೋ ಚರಣರೇಣು ಜುಷಾಮಹಂಸ್ಯಾಂ ಬೃಂದಾವನೇ
ಕಿಮಪಿ ಗುಲ್ಮನತೌಷಧೀನಾಂ. ಶ್ರೀಕೃಷ್ಣ, ಬೃಂದಾವನದಲ್ಲಿ 2 ತಿಂಗಳ ಕಾಲ ಭಾಗವತವನ್ನು ಹೇಳಿ ಬಂದದ್ದಕ್ಕೆ ನೀನು ವರವನ್ನು ಕೊಡುವುದಾದರೆ ನಿನ್ನ ಭಕ್ತರಾದ ಗೋಪಿಕಾಸ್ತ್ರೀಯರು ಓಡಾಡತಕ್ಕ ಸ್ಥಳದಲ್ಲಿ ಅವರ ಪಾದಧೂಳು ಸ್ಪರ್ಶವಾಗತಕ್ಕ ಒಂದು ಹುಲ್ಲಿನ ಜನ್ಮವನ್ನು ಕೊಡು ಸ್ವಾಮಿ ನನಗೆ, ಇನ್ನೇನು ಕೇಳೋಲ್ಲ ಅಂದರು. ಇದು ಭಾಗವತೋತ್ತಮರ ಲಕ್ಷಣ. ಅಮ್ಮ, ಧ್ಯಾನ ಮಾಡಬೇಕು ತಾಯಿ. ಧ್ಯಾನ ಅಂದರೆ ಮಾನಸಿಕವಾದ ಕ್ರಿಯಾ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರ್ಹ ಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಕಚಕ್ರವಾಲ ಜ್ಯೋತ್ಸ್ನಾಭಿಃ ಆಹತ ಮಹದ್ಹೃದಯಾಂಧಕಾರಂ. ದೇವರ ಪಾದ ಧ್ವಜ ವಜ್ರ ಅಂಕುಶಾದಿ ರೇಖೆಗಳಿಂದ ಯುಕ್ತವಾಗಿದೆ. ಧ್ವಜರೇಖೆಯನ್ನು ಪರಮಾತ್ಮ ಯಾಕೆ ಧಾರಣ ಮಾಡಿದ? ನನ್ನ ಭಕ್ತರು ಈ ಧ್ವಜರೇಖಾವನ್ನು ಚಿಂತನೆ ಮಾಡಿದರೆ ಧ್ವಜದಂತೆ ಅವರನ್ನು ಉತ್ತಮವಾದ ಸ್ಥಿತಿಯಲ್ಲಿ ಇಟ್ಟಿರ್ತೀನಿ ಅಂತ ಶ್ರೀನಿವಾಸ ಧಾರಣ ಮಾಡಿದ ಅಂತಾರೆ ದೇವಶರ್ಮ ಬ್ರಾಹ್ಮಣರು. ದಯಾನಿಧೆ 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 ನಮೋ 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 ನಮಃ. ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಅಂಕುಶರೇಖಾವನ್ನು ಪರಮಾತ್ಮ ಧಾರಣ ಮಾಡಿದ್ದಕ್ಕೆ ಕಾರಣ ಮನಸ್ಸು ಅನ್ನೋ ದುಷ್ಟ ಆನೆ ದುರ್ವಿಷಯದಲ್ಲಿ ಹೋಗದಂತೆ ಸ್ವಾಧೀನಕ್ಕೆ ಬರೋದಕ್ಕಾಗಿ ದೇವರ ಪಾದದ ಅಂಕುಶರೇಖೆಯನ್ನು ಧ್ಯಾನ ಮಾಡಬೇಕಂತೆ. ವಜ್ರರೇಖಾ ಪಾಪ ಪರ್ವತಗಳನ್ನೆಲ್ಲ ಪುಡಿಪುಡಿ ಮಾಡಿಬಿಡುತ್ತದೆ. ಆದ್ದರಿಂದ ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿರಸನ್ನಕಚಕ್ರವಾಲ ಜ್ಯೋತ್ಸ್ನಾಭಿಃ ಆಹತ ಮಹದ್ಹೃದಯಾಂಧಕಾರಂ ಯಚ್ಛೌಚ ನಿಸ್ಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವಃ ಶಿವೋಭೂತ್ ಧ್ಯಾತುರ್ಮನಶ್ಯಮಲಶೈಲ ನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಃ ಚರಣಾರವಿಂದಂ. ನಮ್ಮ ವಾಮನದೇವರ ಪಾದೋದ್ಭೂತಳಾದ ಮಹತಾಯಿ ಶ್ರೀ ಗಂಗಾದೇವಿ ಮಹದೇವರು ಶಿರಸ ಧಾರಣ ಮಾಡಿದ್ದಾರೆ. ಎಂಥದ್ದು ಗಂಗಾ! ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡಪಾತಿ ತಟಿನಿ ತುಂಗಾತಿ ಮಂಗಳ ತರಂಗಾಭಿಭೂತ ಭಜಗಂಗಾಘ ವಾಮನ ನಮಃ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯಃ ವಿಷ್ಣುಲೋಕಂ ಸಗಚ್ಚತಿ. ಇಂಥ ಗಂಗಾ ಯಚ್ಛೌಚ ನಿಸ್ಸೃತ ಹರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವಃ ಶಿವೋಭೂತ್ ಧ್ಯಾತುರ್ಮನಶ್ಯಮಲಶೈಲ ನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಃ ಚರಣಾರವಿಂದಂ. ದೇವರ ಪಾದದ ಉಗುರುಗಳಲ್ಲಿ ಒಳ್ಳೆ ಕಾಂತಿ ಇದೆಯಂತೆ, ಚಂದ್ರಮಂಡಲ. ಒಂದು ದೇವರ ನಾಮದಲ್ಲಿ ಅಪರೋಕ್ಷ ಜ್ಞಾನಿಗಳು ಅಂದರು, ವಿಜಯ ವಿಠ್ಠಲರೇಯ ವಿಜಯ ವಿಠ್ಠಲರೇಯ ಅಸ್ಮದ್ಗುರೋರ್ಗುರು ವಿಜಯರಾಯರ ಪ್ರಿಯ ಶ್ರುತಿ ಶ್ರವಣ ವಂದನ ಭಜನೆ ತಿಳಿಯದೊಜಿಯ ಒಲಿದನ್ನ ಪಾಲಿಸು ವಿಜಯ ಸಖ ಸುಖದಹಾಯ ನಿರ್ಧೂತಮಾಯ. ಹೀಗೆ ದೇವರ ಪಾದಾರವಿಂದವನ್ನು ಚಿಂತನೆ ಮಾಡಿ ತೊಡೆಗಳು, ಅನಂತರ ನಾಭಿಪ್ರದೇಶ, ಮುಖಪ್ರದೇಶ, ಹಾಸಂಹರೇರವರತಾಖಿಲ ಲೋಕ ತೀವ್ರ ಶೋಕಾಶ್ರುಸಾಗರ ವಿಶೋಷಣಮತ್ಯುದಾರಂ ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ. ಬೆಳಗಿನ ಜಾವ 4:15 ಗಂಟೆ ಒಳಗೆ ಚಿಂತನೆ ಮಾಡಿದರೆ ಸಕಲ ದುಃಖಗಳನ್ನು ಪರಿಹಾರ ಮಾಡುತ್ತಾನಮ್ಮ ನಮ್ಮ ಸ್ವಾಮಿ. ಸಂಸಾರ ಜೀವಕ್ಕೆ ಯಾವಾಗಲೂ ಸುಖವಿಲ್ಲ. ಕನಕದಾಸರು ಅಂದಂತೆ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದನೆಯ ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ನಾನಾ ಜನ್ಮಗಳಲ್ಲಿ ನಾವು ಬಂದಿದ್ದೀವಿ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾರಿಚ. ಈ ತತ್ವವನ್ನ ಸ್ವಾಮಿ ತಾಯಿಯಾದ ದೇವಹೂತಿ ದೇವಿಯರಿಗೆ ವಿಚಿತ್ರ ರೀತಿಯಿಂದ ಉಪದೇಶ ಮಾಡಿ ಉದ್ಧಾರ ಮಾಡಿದ್ದಾರೆ. ಇದೇ ತೃತೀಯ ಸ್ಕಂಧದ ಸಾರಭೂತವಾಗಿರತಕ್ಕ
ಕಪಿಲ ತತ್ವ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ದೇವಹೂತಿ ದೇವಿಯರು ಉಪದೇಶವೆಲ್ಲ ಆದ ಮೇಲೆ ಅನ್ನುತ್ತಾರೆ, ನನ್ನ ಉದರದಲ್ಲಿ ನೀನು ಹೇಗಿದ್ದೀಯೋ ಸ್ವಾಮಿ, ನೀನೇ ಜಗತ್ತಿಗೆಲ್ಲ ನಿಯಾಮಕನಾಗಿದ್ದಿ, ಪ್ರಭೋ ಅನುಗ್ರಹ ಮಾಡು ಅಂದಾಗ, ಅಮ್ಮ ನಿನ್ನ ದೇಹವನ್ನ ದೇವತೆಗಳೆಲ್ಲ ರಕ್ಷಣೆ ಮಾಡ್ತಾ ಇರ್ತಾರೆ, ನೀನೇನು ಆತಂಕ ಪಡಬೇಡ, ಕಪಿಲಾನದಿ ರೂಪವಾಗಿ ಪ್ರವೇಶಿಸುತ್ತೆ ಎಂಬುದಾಗಿ ಅನುಗ್ರಹ ಮಾಡಿ ಉದ್ಧಾರ ಮಾಡಿದ್ದಾರೆ. ಯಾರು ಬಂದು ಮಂಗಳಕರವಾದ ಈ ಕಪಿಲ ತತ್ವವನ್ನ ಶ್ರವಣ ಮಾಡುತ್ತಾರೋ ಅವರ ಮನೋರಥಗಳನ್ನೆಲ್ಲ ಪೂರ್ಣ ಮಾಡಿ ದೇವರು ಅನುಗ್ರಹ ಮಾಡುತ್ತಾರೆ ಎಂಬುದಾಗಿ ತೃತೀಯ ಸ್ಕಂಧವನ್ನ ಮಹಾನುಭಾವರಾದ ಮೈತ್ರೇಯರು ವಿದುರರಿಗೆ ಉಪದೇಶ ಮಾಡಿದ ಸ್ಥಳದಲ್ಲಿ ಶ್ಲೋಕಾಶಯ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ನಾವೆಲ್ಲರೂ ಈ ಕಪಿಲ ತತ್ವವನ್ನ ಪ್ರತಿನಿತ್ಯದಲ್ಲಿ ಮನನ ಮಾಡಿ ಧನ್ಯರಾಗಬೇಕು. ಇದೇ ಪುರುಷಾರ್ಥಕ್ಕೆ ಕಾರಣ. ಯಾಕಂದರೆ ಭಗವಂತನ ಧ್ಯಾನ, ಭಗವಂತನ ಭಕ್ತಿ, ಸಂಸಾರದಲ್ಲಿ ವೈರಾಗ್ಯ, ಈ ಮೂರನ್ನೂ ಕೊಡತಕ್ಕಂತಹದ್ದು ಕಪಿಲ ತತ್ವ ಶ್ರವಣ ಎಂಬುದನ್ನು ತಿಳಿದು ಧನ್ಯರಾದರೆ ಅವರವರ ಯೋಗ್ಯತಾನುಸಾರ ನಮ್ಮ ಸ್ವಾಮಿ ಅನುಗ್ರಹ ಮಾಡಿ ಉದ್ಧಾರ ಮಾಡ್ತಾ ಇರ್ತಾರೆ. ಈ ಕ್ರಮದಿಂದ ಕಪಿಲನಾಮಕ ಪರಮಾತ್ಮ ಜಜ್ಞೇ ಜಗರ್ದಮ ಗೃಹೇ ದ್ವಿಜದೇವಹೂತ್ಯಾಂ ಸ್ತ್ರೀಭಿಸ್ತಮಂ ನವಭಿರಾತ್ಮಗತಿಂ ಸ್ವಮಾತ್ರೇ ಊಚೇಯ ಆತ್ಮಶಬಲಂ ಗುಣಸಂಗಪಂಕಂ ಅಸ್ಮಿನ್ ವಿಧೂಯ ಕಪಿಲಃ ಸ್ವಗತಿಂ ಪ್ರಪೇದೇ. ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿರುವವನು ಕಪಿಲ. ವೇದವ್ಯಾಸ ರೂಪ ಜ್ಞಾನ ಕಾರ್ಯಕ್ಕಾಗಿ, ಬಲಕಾರ್ಯ ಜ್ಞಾನ ಕಾರ್ಯ ಎರಡಕ್ಕೂ ರಾಮಕೃಷ್ಣಾದಿ ಅವತಾರಗಳು. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ ಉಪದೇಶ ಕೃಷ್ಣಾವತಾರ. ಬೃಂದಾವನಸ್ಥ ಪಶು ಬೃಂದಾವನಂ ವಿನುತ ಬೃಂದಾರಕೈಕ ಶರಣಂ. ದೇವತೆಗಳಿಗೆ ಮುಖ್ಯಾಶ್ರಯನಾಗಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾರೆ. ಹೀಗೆ ಅನಂತಾವತಾರಗಳಿಂದ ಮತ್ಸ್ಯಾಶ್ವಗಚ್ಚ ನೃಸಿಂಹವರಾಹ ಹಂಸ ರಾಜನ್ಯ ವಿಪ್ರವಿಬುಧೇಷು ಕೃತಾವತಾರ ತ್ವಂಪಾಸಿನಃ ತ್ರಿಭುವನಂಚ ತಥಾಧುನೇಶ ಭಾರಂ ಭುವೋ ಹರಯದೂತ್ತಮ ವಂದನಂತೆ. ಕಪಿಲ ತತ್ವದಲ್ಲಿ ಮತ್ತೊಂದು ಸ್ವಾರಸ್ಯವೇನೆಂದರೆ, ಯಾರು ಕಪಿಲ ತತ್ವವನ್ನು ಮನನ ಮಾಡುತ್ತಾ ಇರುತ್ತಾರೆ ಅವರನ್ನ ಪರಮಾತ್ಮ ಪ್ರೀತಿಯಿಂದ ನೋಡುತ್ತಾನಂತೆ. ಅದನ್ನೇ ವರ್ಣನೆ ಮಾಡುತ್ತಾರೆ. ತಸ್ಯಾವಲೋಕಮಧಿಕಂ ಕೃಪಯಾ ಅತಿಘೋರ ತಾಪತ್ರಯೋಪಶಮನಾಯ ನಿರ್ದಿಷ್ಟಮಕ್ಷ್ಣೋ. ಅತಿಭಯಂಕರವಾದ ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕ ಎಂಬುವ ಮೂರು ತಾಪಗಳನ್ನ ಪರಮಾತ್ಮ ಪರಿಹಾರ ಮಾಡುತ್ತಾನೆ ಕೃಪಾದೃಷ್ಟಿಯಿಂದ ನೋಡಿ. ಇನ್ನು ದೇವರ ಮಂದಹಾಸವನ್ನು ಚಿಂತನೆ ಮಾಡಿದರೆ ಎಷ್ಟು ಜನ್ಮಗಳಲ್ಲಿ ನಮಗೆ ದುಃಖ ಅನ್ನೋದು ಬಂದಿರುತ್ತದೋ ಅವುಗಳೆಲ್ಲ ಪರಿಹಾರವಾಗುತ್ತದೆ. ಆದ್ದರಿಂದ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೇಡಿತಂ ಕಲ್ಮಷಾಪಹಂ ಶ್ರವಣ ಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಈ ಕ್ರಮದಿಂದ ಋಚಾನ್ ತ್ವಃ ಪೋಷಮಾಸ್ತೆ ಪುಷ್ಪಾನ್ ಗಾಯತ್ರನ್ತ್ವೋ ಗಾಯತಿ ಶಕ್ವರೀಷು ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಹಾಂ ವಿಭೀಮೀತ ಉತ್ವಃ. ವೇದದ ಸೌಖ್ಯವನ್ನ ವೈಕುಂಠ ಲೋಕದಲ್ಲಿ ಬ್ರಹ್ಮದೇವರು ಅನೇಕ ಸಜ್ಜನರಿಗೆ ದಯಪಾಲಿಸುತ್ತಾ ಇದ್ದಾರೆ. ಅಂತಹ ಸೌಖ್ಯವನ್ನೇ ಕಪಿಲನಾಮಕ ಪರಮಾತ್ಮ ಭೂಲೋಕದಲ್ಲಿ ಕೊಟ್ಟು ಸಜ್ಜನರನ್ನು ಉದ್ಧಾರ ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಶ್ರೀಮದ್ಭಾಗವತವನ್ನ ಶ್ರವಣ ಮಾಡುವ ಕಾಲದಲ್ಲಿ ಪರಮಾತ್ಮನ ಅನುಗ್ರಹ ನಮಗೆ ವಿಶೇಷತಃ ಆಗುವುದಕ್ಕೆ ಏನೇನು ಬೇಕೋ ಅವುಗಳನ್ನೆಲ್ಲ ಗುರುಗಳ ಉಪದೇಶದಿಂದ ತಿಳಿದು ತಾವು ಧನ್ಯರಾಗಬೇಕು ಎಂಬುವುದೇ ಭಾಗವತದ ಮುಖ್ಯವಾದ ತತ್ವವಾಗಿದೆ. ಇದನ್ನು ತಿಳಿದು ಸರ್ವರೂ ಧನ್ಯರಾಗಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ಮಹಾಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದ. ಶ್ರೀಕೃಷ್ಣಾರ್ಪಣಮಸ್ತು.